ಚಿತ್ರರಂಗದಲ್ಲಿ ಒಂದ್ ರೀತಿ ಹಬ್ಬದ ವಾತಾವರಣ ಅಂತೂ ಸಿಕ್ಕಾಪಟ್ಟೆ ಶುರುವಾಗ್ಬಿಟ್ಟಿದೆ. ಕನ್ನಡದ ಎರಡು ದೊಡ್ಡ ಸಿನಿಮಾಗಳು ಕನ್ನಡ ಚಿತ್ರರಂಗಕ್ಕೆ ಲಗ್ಗೆ ಇಟ್ಟಿವೆ. ಒಂದು ಕಡೆ ಶಿವತಾಂಡವ ಜೋರಾಗಿದ್ರೆ ಮತ್ತೊಂದು ಕಡೆ ಮಾರ್ಕ್ ಆರ್ಬಿಟ ಕೂಡ ಸಿಕ್ಕಾಪಟ್ಟೆ ಜೋರಾಗೇ ನಡೀತಾ ಇದೆ. ಫಸ್ಟ್ ವೀಕೆಂಡ್ ನಲ್ಲೇ ಭರ್ಜರಿ ಕಲೆಕ್ಷನ್ ಮಾಡುವಂತಹ ನಿರೀಕ್ಷೆಯನ್ನು ಸಹ ಇದೀಗ ಎರಡೂ ಚಿತ್ರತಂಡಗಳು ಹೊಂದ್ಕೊಂಡಿದೆ. ಮಲ್ಟಿ ಸ್ಟಾರ್ ಗಳನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡೋದು ಅಷ್ಟು ಸುಲಭ ಅಲ್ಲ. ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟಾಗುತ್ತೆ, ಇವೆಲ್ಲದರ ನಡುವೆ ಡೆವಿಲ್ ಮೂವಿ ಕತೆ ಏನಾಗುತ್ತೆ? ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಇದೀಗ ಕನ್ನಡ ಚಿತ್ರರಂಗದಲ್ಲಿ ಒಂದ್ ರೀತಿ ಹಬ್ಬದ ವಾತಾವರಣ ಅಂತೂ ಸಿಕ್ಕಾಪಟ್ಟೆ ಶುರುವಾಗ್ಬಿಟ್ಟಿದೆ. ಒಂದ್ ಕಡೆ ಕ್ರಿಸ್ಮಸ್ ಸಂಭ್ರಮ ತುಂಬಾ ಜೋರಾಗಿ ನಡೆದಿತ್ತು. ಇನ್ನು ಇದೇ ಕ್ರಿಸ್ಮಸ್ ಸಂಭ್ರಮದಲ್ಲಿ ಕನ್ನಡದ ಎರಡು ದೊಡ್ಡ ಸಿನಿಮಾಗಳು ಕನ್ನಡ ಚಿತ್ರರಂಗಕ್ಕೆ ಲಗ್ಗೆ ಇಟ್ಟಿವೆ. ಪ್ರೇಕ್ಷಕರನ್ನ ಒಂದ್ ಕಡೆ ರಂಜಿಸ್ತಾ ಇದೆ. ಭರ್ಜರಿ ಓಪನಿಂಗ್ ನ ಪಡೆದುಕೊಂಡು ಇದೀಗ ಎರಡೂ ಚಿತ್ರಗಳು ಸಹ ಮುನ್ನುಗ್ತಾ ಇವೆ. ಒಂದು ಕಡೆ ಶಿವತಾಂಡವ ಜೋರಾಗಿದ್ರೆ ಮತ್ತೊಂದು ಕಡೆ ಮಾರ್ಕ್ ಆರ್ಬಿಟ ಕೂಡ ಸಿಕ್ಕಾಪಟ್ಟೆ ಜೋರಾಗೇ ನಡೀತಾ ಇದೆ. ಇದರಲ್ಲಿ ಅರ್ಜುನ್ ಜನ್ಯ ನಿರ್ದೇಶನದಂತಹ 45 ಸಿನಿಮಾ ಸಿನಿ ರಸಿಕರ ಮನಗೆದ್ದಿದ್ದು ಹಬ್ಬದ ರೀತಿಯಲ್ಲಿ ಪ್ರೇಕ್ಷಕರು ಸಹ ಸಿನಿಮಾವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಶಿವರಾಜ್ ಕುಮಾರ್, ಉಪೇಂದ್ರ ಹಾಗೂ ರಾಜ್ಬಿ ಶೆಟ್ಟಿ ನಟನೆ ಮಾತ್ರ ಸಿಕ್ಕಾಪಟ್ಟೆ ಸೊಗಸಾಗಿದೆ. ಇನ್ನು ಮೊದಲ ಪ್ರಯತ್ನದಲ್ಲೇ ಜನ್ಯ ಅವರು ವಿಭಿನ್ನ ರೀತಿಯ ಕಾನ್ಸೆಪ್ಟ್ ನ ತೆರೆಗೆ ತಂದು ಎಲ್ಲರಿಗೂ ಸಹ ಇದೀಗ ಅಚ್ಚರಿಯನ್ನ ಮೂಡಿಸಿದ್ದಾರೆ. ಈ ಸಿನಿಮಾದಲ್ಲಿ ಗರುಡ ಪುರಾಣದ ಸುತ್ತ ಕತೆ ಹೇಳುವ ಪ್ರಯೋಗವನ್ನು ಸಹ ಇದೀಗ ಅರ್ಜುನ್ ಜನ್ಯ ಅವರು ಮಾಡಿದ್ದಾರೆ. ಯಾಕಂದ್ರೆ ಅತ್ತ ಮ್ಯಾಕ್ಸ್ ಛಾಯೆಯಲ್ಲೇ ಬಂದಂತಹ ಮಾರ್ಕ್ ಸಿನಿಮಾ ಅಭಿಮಾನಿಗಳನ್ನ ಒಂದ್ ಕಡೆ ರಂಜಿಸ್ತಾ ಇದೆ. ಆದ್ರೆ ಎರಡೂ ಸಿನಿಮಾಗಳಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕಹಾನಿ ಒಂದು ಇದೆ. ಹಾಗಾದ್ರೆ ಏನದು? ಡೋಂಟ್ ವರಿ ಕಣ್ರಿ, ಅದನ್ನ ಹೇಳ್ಬೇಕು ಅಂತಾನೆ ಇವತ್ತು ನಾನು ಬಂದಿರೋದು. ಏನಪ್ಪಾ ಅದು ಅಂತ ಅಂದ್ರೆ, ಮಾರ್ಕ್ ಚಿತ್ರದಲ್ಲಿ ಸುದೀಪ್ ಪಾತ್ರದ ಹೆಸರು ಅಜಯ್ ಮಾರ್ಕಂಡೇಯ. ಅಮಾನತುಗೊಂಡಂತಹ ಸೂಪರ್ಡೆಂಟ್ ಆಫ್ ಪೊಲೀಸ್ ಅಧಿಕಾರಿಯ ರೀತಿ ಇದೀಗ ಸುದೀಪ್ ಅಬ್ಬರಿಸಿದ್ದಾರೆ. ಆತನನ್ನ ಎಲ್ಲರೂ ಸಹ ಮಾರ್ಕ್ ಎಂದು ಸಹ ಕರೀತಾರೆ. ಯಾಕಂದ್ರೆ ಈಗಾಗಲೇ ಮ್ಯಾಕ್ಸ್ ಸಿನಿಮಾದಲ್ಲೂ ಸಹ ಎಲ್ಲರೂ ಸುದೀಪ್ ಅವ್ರನ್ನ ಯಾವುದೇ ರೀತಿ ಹೆಸರಿಂದ ಕರೆದಿಲ್ಲ, ಮ್ಯಾಕ್ಸ್ ಎಂದೇ ಕರೆದಿದ್ದು. ಇದೀಗ ಮಾರ್ಕ್ ಚಿತ್ರದಲ್ಲೂ ಸಹ ಅದು ರಿಪೀಟ್ ಆಗ್ಬಿಟ್ಟಿದೆ. ಇನ್ನು ಮತ್ತೊಂದು ಕಡೆ ಅರ್ಜುನ್ ಜನ್ಯ ನಿರ್ದೇಶನ ಮಾಡಿರುವಂತಹ 45 ಸಿನಿಮಾದಲ್ಲೂ ಸಹ ಭಕ್ತ ಮಾರ್ಕಂಡೇಯನ ಕಥೆಯಿಂದ ಪ್ರೇರಣೆಗೊಂಡು 45 ಚಿತ್ರದ ಕತೆ ಒಂದ್ ಕಡೆ ಮಾಡದಂತೆ ಇದೀಗ ಭಾಸವಾಗ್ತಾ ಇದೆ. 45 ಸಿನಿಮಾ ಯಥಾವತ್ ಕತೆ ಅಲ್ಲದೆ ಇದ್ರು ಸಹ ವಿನಯ್ ಮಾರ್ಕಂಡೇಯ ಅಂದ್ರೆ ರಾಜ್ಬಿ ಶೆಟ್ಟಿ ಅವರು ಈ ಕಥೆಯಲ್ಲಿ ರಾಯಪ್ಪನಿಂದ ಸಂಕಷ್ಟಕ್ಕೆ ಸಿಲುಕಿ ಕೊನೆಗೆ ಶಿವಪ್ಪನಿಂದ ಬಚಾವಾಗುವ ಕಥೆಯಂತೂ ಇದೆ. ಇನ್ನು ರಾಯಪ್ಪ ಅಂದ್ರೆ ಯಮ, ಶಿವಪ್ಪ ಅಂದ್ರೆ ಪರಮಶಿವ. ಸಂಪೂರ್ಣ ಕತೆ ಏನು, ಅದ್ಯಾಕೆ, ಏನಾಗ್ತಾ ಇದೆ, ಪ್ಯಾರಲಲ್ ವರ್ಲ್ಡ್ ಕತೆ ಏನು ಎನ್ನುವುದನ್ನು ಸಹ ನೀವು ಥಿಯೇಟರ್ ಅಲ್ಲಿ ತೆರೆ ಮೇಲೆ ನೋಡ್ಬೇಕಾಗತ್ತೆ. ಇನ್ನು ನಮ್ಮ ಪುರಾಣಗಳಲ್ಲಿ ಮಾರ್ಕಂಡೇಯನ ಕತೆ ತುಂಬಾ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ಮಹರ್ಷಿ ಮಗನಾಗಿದ್ದಂತಹ ಮಾರ್ಕಂಡೇಯ 16 ವರ್ಷಗಳ ಅಲ್ಪ ಆಯಸ್ಸನ್ನ ಹೊಂದಿರ್ತಾನೆ. ಯಮ ಬಂದು ಆತನನ್ನ ಕರ್ಕೊಂಡು ಹೋಗೋಕೆ ಮುಂದಾಗ್ತಾರೆ. ಆದ್ರೆ ಮಾರ್ಕಂಡೇಯ ಪರಮಶಿವನ ಪರಮ ಭಕ್ತ ಆಗಿರ್ತಾರೆ. ಆದ್ರಿಂದ ಯಮನನ್ನು ಸಹ ಗೆದ್ದು ಚಿರಂಜೀವಿ ಆಗ್ತಾನೆ. ಯಮ ಕರ್ಕೊಂಡು ಹೋಗ್ಬೇಕು ಅಂತ ಬಂದಾಗ ಶಿವ ಸ್ವತಃ ಪ್ರತ್ಯಕ್ಷನಾಗಿ ಯಮನನ್ನು ಸಹ ಹಿಮ್ಮೆಟ್ಟಿಸ್ತಾನೆ. ಇನ್ನು ಭಕ್ತಿಯ ಶಕ್ತಿ ಎಂತದ್ದು ಅಂತ ಸಾರಿ ಹೇಳುವಂತಹ ಕತೆ ಮಾರ್ಕಂಡೇಯಂದು. ಇನ್ನು 45 ಟೀಸರ್ ಬಂದಾಗ್ಲೇ ಕಥೆಯ ಬಗ್ಗೆ ಇಂಥದ್ದೊಂದು ಅನುಮಾನವೂ ಸಹ ಒಂದ್ ಕಡೆ ಮೂಡಿತ್ತು. ಸದ್ಯ ಇದೀಗ ಮಾರ್ಕ್ ಹಾಗೂ 45 ಸಿನಿಮಾದಲ್ಲಿ ಮಾರ್ಕಂಡೇಯ ಸಿಕ್ಕಾಪಟ್ಟೆ ಜೋರಾಗೆ ಸೌಂಡ್ ಮಾಡ್ತಾ ಇದ್ದಾರೆ ಅಂದ್ರೂ ಸಹ ತಪ್ಪಾಗಲ್ಲ. ಒಟ್ನಲ್ಲಿ ಒಂದು ದಿನ ಮೊದಲೇ 45 ಚಿತ್ರದ ಪ್ರೀಮಿಯರ್ ಶೋಗಳು ಸಹ ನಡೆದಿತ್ತು. ಒಳ್ಳೆಯ ರೆಸ್ಪಾನ್ಸ್ ಸಹ ಪಡ್ಕೊಂಡಿತ್ತು. ಇನ್ನೊಂದು ಕಡೆ ಡಿಸೆಂಬರ್ 25ರ ಬೆಳ್ಳಂಬೆಳಗ್ಗೆ ಮಾರ್ಕ್ ಆರ್ಬಿಟ ಕೂಡ ಶುರುವಾಗಿದೆ. ಸುದೀಪ್ ಅಭಿಮಾನಿಗಳು ಸಹ ಮುಗಿಬಿದ್ದು ಸಿನಿಮಾವನ್ನ ಇದೀಗ ವೀಕ್ಷಿಸ್ತಾ ಇದ್ದಾರೆ. ಎರಡೂ ಸಿನಿಮಾಗಳು ಸಹ ಬಾಕ್ಸ್ ಆಫೀಸ್ ನ ಶೇಕ್ ಮಾಡುವ ಸುಳಿವನ್ನ ಈಗಾಗಲೇ ಕೊಟ್ಟಿದೆ. ಇನ್ನು ಕೇವಲ ಫಸ್ಟ್ ವೀಕೆಂಡ್ ನಲ್ಲೇ ಭರ್ಜರಿ ಕಲೆಕ್ಷನ್ ಮಾಡುವಂತಹ ನಿರೀಕ್ಷೆಯನ್ನು ಸಹ ಇದೀಗ ಎರಡೂ ಚಿತ್ರತಂಡಗಳು ಹೊಂದ್ಕೊಂಡಿದೆ. ಯಾಕಂದ್ರೆ ಮಲ್ಟಿ ಸ್ಟಾರ್ ಗಳನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡೋದು ಅಷ್ಟು ಸುಲಭ ಅಲ್ಲ. ಅದ್ರಲ್ಲೂ ಶಿವಣ್ಣ ಹಾಗೂ ಉಪೇಂದ್ರ ಇಬ್ಬರನ್ನೂ ಸೇರಿಸಿ ಒಂದು ಪ್ರಯೋಗಾತ್ಮಕ ಸಿನಿಮಾ ಮಾಡೋದಂತೂ ಅಭಿಮಾನಿಗಳನ್ನ ಒಪ್ಸೋದು ಅಷ್ಟು ಸುಲಭದ ಮಾತಂತೂ ಅಲ್ವೇ ಅಲ್ಲ. ಅದರಲ್ಲೂ ಸ್ಟಾರ್ ನಟರು ಒಟ್ಟಿಗೆ ನಡೆಸಿದಾಗ ಯಾರಿಗೆ ತೆರೆ ಮೇಲೆ ಎಷ್ಟು ಅವಕಾಶ ಸಿಕ್ತು ಎನ್ನುವ ಪ್ರಶ್ನೆ ಸಹ ಒಂದ್ ಕಡೆ ಮೂಡುತ್ತೆ. ಇನ್ನೊಂದ್ ಕಡೆ ಫ್ಯಾನ್ಸ್ ವಾರ್ಗೂ ಸಹ ಇದು ಕಾರಣ ಆಗ್ಬಿಡುತ್ತೆ. ಆದ್ರೆ ಶಿವಣ್ಣ ಹಾಗೂ ಉಪ್ಪಿ ಅವರ ಅಭಿಮಾನಿ ಆಗಿರುವಂತಹ ಜನ್ಯ ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಒಂದ್ ಕಡೆ ತುಂಬಾ ಚೆನ್ನಾಗಿ ಅವರಿಬ್ರನ್ನ ಉಪಯೋಗಿಸ್ಕೊಂಡಿದ್ದಾರೆ. ಒಟ್ನಲ್ಲಿ ಶಿವಣ್ಣ ಇಂಟರ್ವೆಲ್ ವೇಳೆಗೆ ಬಂದ್ರು ಸಹ
ಸೆಕೆಂಡ್ ಹಾಫ್ ಇಡೀ ಸಿನಿಮಾವನ್ನ ಶಿವಣ್ಣ ಅವರು ಆವರಿಸ್ಕೊಂಡಿರ್ತಾರೆ. ಇನ್ನು ಫಸ್ಟ್ ಹಾಫ್ ನಲ್ಲಿ ಉಪ್ಪಿ ದರ್ಬಾರ್ ತುಂಬಾ ಜೋರಾಗೇ ಇದೆ. ಅಂತಿಮವಾಗಿ ಕ್ಲೈಮ್ಯಾಕ್ಸ್ ಅಂತೂ ಅದ್ಭುತವಾಗಿ ಬಂದಿದೆ. ಇನ್ನೊಂದು ಕಡೆ ಅರ್ಜುನ್ ಜನ್ಯ ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿದ್ದು, ಯಾವುದೇ ರೀತಿ ಹಾಡುಗಳು ಇಲ್ಲದೆ ಬಹಳ ಬೇಗ ಕಥೆಯನ್ನ ಹೇಳಿ ಮುಗಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಒಟ್ನಲ್ಲಿ ಎರಡೂ ಸಿನಿಮಾದಲ್ಲಿ ಇಂಟ್ರೆಸ್ಟಿಂಗ್ ಕಹಾನಿ ಅಂದ್ರೆ ಅದು ಮಾರ್ಕಂಡೇಯ. ಒಂದ್ ಕಡೆ ಮ್ಯಾಕ್ಸ್ ಅಲ್ಲಿ ವಿಜಯ್ ಮಾರ್ಕಂಡೇಯ, ಇನ್ನೊಂದ್ ಕಡೆ 45 ಅಲ್ಲಿ ವಿನಯ್ ಮಾರ್ಕಂಡೇಯ. ಒಟ್ನಲ್ಲಿ ಎರಡೂ ಸಿನಿಮಾದಲ್ಲಿ ಮಾರ್ಕಂಡೇಯನ ಆರ್ಭಟ ಅಂತೂ ಸಿಕ್ಕಾಪಟ್ಟೆ ಜೋರಾಗಿದೆ. ಎರಡೂ ಸಿನಿಮಾಗಳು 2 ದಿನದಿಂದ ಸತತವಾಗಿ ಓಡ್ತಾನೆ ಇದೆ ಎಲ್ಲ ಥಿಯೇಟರ್ಗಳಲ್ಲಿ. ಒಟ್ನಲ್ಲಿ ಬಾಕ್ಸ್ ಆಫೀಸ್ ನ ಯಾವ ಸಿನಿಮಾ ಶೇಕ್ ಮಾಡುತ್ತೆ, ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟಾಗುತ್ತೆ, ಇವೆಲ್ಲದ್ರ ನಡುವೆ ಡೆವಿಲ್ ಮೂವಿ ಕತೆ ಏನಾಗತ್ತೆ. ಈಗಾಗಲೇ ಮೈಸೂರಲ್ಲಿ ಡೆವಿಲ್ ಮೂವಿಯ ಒಂದಷ್ಟು ಶೋಗಳನ್ನ ಸ್ಟಾಪ್ ಮಾಡಿ 45 ಹಾಗೂ ಮಾರ್ಕ್ಗೆ ಚಾನ್ಸ್ ನ ಕೊಟ್ಟಿದ್ದಾರೆ. ಇದೆಲ್ಲದ್ರ ನಡುವೆ ಬಾಕ್ಸ್ ಆಫೀಸ್ ಅಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ಈ ಸಿನಿಮಾಗಳ ಜೊತೆಯಲ್ಲಿ ರಿಲೀಸ್ ಆದಂತಹ ಇನ್ನು 10 ಹಲವಾರು ಸಿನಿಮಾಗಳು ಏನಾಗುತ್ತೆ, ಇವೆಲ್ಲವನ್ನು ಸಹ ಮುಂದೆ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.